ಓಕೆ, ಇನ್ನು ಸೋಷಿಯಲ್ ಮೀಡಿಯಾ ಅತಿ ಹೆಚ್ಚಾಗಿ ಬಳಸೋರು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಕಾರಣ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡುವಾಗ ಒಂದಷ್ಟು ಆಡ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಆಡ್ ಮೇಲೆ ಏನಾದರೂ ಜೆನ್ಯೂನ್ ಆಗಿದೆ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಪಂಗನಾಮ ಬೀಳೋದು ನಿಶ್ಚಿತ. ನೀವು ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ ಬಳಸ್ತಿದ್ದೀರಾ, ಅದರಲ್ಲಿ ಬರೋ ಆಡ್ಗಳನ್ನ ನೋಡಿ ನಿಜ ಅಂತ ನಂಬ್ಕೊಳ್ತಿದ್ದೀರಾ? ಹಂಗಾದ್ರೆ ಈ ಸ್ಟೋರಿ ನೋಡಿ. ಅಪ್ಪಿ ತಪ್ಪಿ ನೀವು ನಂಬಿ ಕರೆ ಮಾಡಿದ್ರೆ ಗೋವಿಂದ ಗೋವಿಂದ ನಿಮ್ಮ ಪರಿಸ್ಥಿತಿ. ಅದರಲ್ಲೂ ಫೈನಾನ್ಸ್ ಆಡ್ಗಳನ್ನ ನೋಡಿ ನಂಬಿದ್ರೆ ಮುಗದೇ ಹೋಗುತ್ತೆ ನಿಮ್ಮ ಕಥೆ. ರಿಲಯನ್ಸ್ ಫೈನಾನ್ಸ್ ಹೆಸರಲ್ಲಿ ಬೆಂಗಳೂರಿನಲ್ಲಿ ಮಹಾ ದೋಖ ಆಗಿದೆಯಂತೆ. ಆ ಕುರಿತ ಡೀಟೇಲ್ಸ್ ಯಾವ ರೀತಿ ಮೋಸ ಆಗಿದೆ ಅಂತ. ಪ್ರೊಸೆಸಿಂಗ್ ಫೀಸ್ ನೆಪದಲ್ಲಿ ಹಣ ಹಾಕಿಸ್ಕೊಂಡು ದೋಖ ಮಾಡಿದೆಯಂತೆ ಈ ಕಂಪನಿ. ಸಾಲದ ಹಣಕ್ಕಾಗಿ ಕರೆ ಮಾಡಿ ವಿಚಾರಿಸಿದಾಗ ಅವಾಚ್ಯ ಪದಗಳಿಂದ ನಿಂದನೆ ಬೇರೆ ಮಾಡಿದ್ದಾರೆ. ಮಹಿಳೆಯರು ಕರೆ ಮಾಡಿದ್ರೆ ರೂಮ್ಗೆ ಬನ್ನಿ ಅಂತ ಕರೆದು ವಿಕೃತಿ ಮೆರೆತಿದ್ದಾರಂತೆ. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯಿಂದ ದೂರು ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ನೋಡಿ ಜನರನ್ನ ಸೆಳೆಯುವಂತಹ ವಂಚಕರಂತೆ ಇವರು. ರಿಲಯನ್ಸ್ ಫೈನಾನ್ಸ್ ಹೆಸರಲ್ಲೇ ಜಾಹೀರಾತು ನೀಡ್ತಾರೆ ವಂಚಕರು. ಅದು ನಂಬಿ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ಹಿಂಗಾಗುತ್ತೆ ನಿಮ್ಮ ಪರಿಸ್ಥಿತಿ. ಕಡಿಮೆ ಬಡ್ಡಿ ದರದಲ್ಲಿ 75 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತೀವಿ ಅಂತ ನಂಬಿಸ್ತಾರೆ. ಇದನ್ನ ನಂಬಿ ಏನಾದ್ರೂ ನೀವು ಓಕೆ ಅಂತ ಹೇಳಿದ್ರೆ ಇನಿಷಿಯಲ್ ಆಗಿ ನಿಮಗೆ ಪ್ರೋಸೆಸ್ ಮಾಡೋದಕ್ಕೆ ಸ್ವಲ್ಪ ಫೀಸ್ ಆಗುತ್ತೆ. ಆ ಫೀಸ್ ನ ಕೊಡಿ ಅಂತ ದುಡ್ಡು ಕಟ್ಟಿಸ್ಕೊಳ್ತಾರೆ. ದುಡ್ಡು ಕಟ್ಟದ ಮೇಲೆ ನೀವ್ಯಾರು ನಾವ್ಯಾರು ಅನ್ನುವಂಥ ಪರಿಸ್ಥಿತಿ. ಅಲ್ಲ ಸರ್, ಸಾಲ ಕೊಡ್ತೀನಿ ಅಂದ್ರೆ ಸಾಲ ಕೊಡಿ ಅಂತ ಪ್ರಶ್ನೆ ಮಾಡಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರಂತೆ. ಹೆಣ್ಣು ಮಕ್ಕಳು ಏನಾದ್ರೂ ಅಪ್ಪಿ ತಪ್ಪಿ ಫೋನ್ ಮಾಡಿದ್ರೆ ರೂಮಿಗೆ ಬನ್ನಿ ಅನ್ನೋ ರೀತಿಯಲ್ಲಿ ಅಸಭ್ಯವಾಗಿ ನಡೆದುಕೊಳ್ತಿದ್ದಾರೆ. ಸೊ ಹೊಸ ರೀತಿಯ ವಂಚನೆಯ ಜಾಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದೆ. ಹಾಗಾಗಿ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಆಡ್ಗಳನ್ನ ನಂಬೋಕ್ಕೂ ಮುನ್ನ 100 ಸಲ ಯೋಚನೆ ಮಾಡಿ.